ನನ್ನ ತಡಿಬೇಡ. ನ್ಯಾಯ ಕೊಡಿಸೋರೆ ಕಲ್ಲಾಗಿರ್ಬೇಕಾದ್ರೆ ನನಗ್ ಬದುಕೋ ಧೈರ್ಯ ಇಲ್ಲ. ಅತ್ತೆ ಸುಮ್ಮನೆ ಇರಬಹುದು, ಆದ್ರೆ ಈ ಮನೆ ಹಿರಿ ಸೊಸೆಯಾಗಿ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಒಂದ್ ನಿಮಿಷ ಬಂದೇ ಇರಿ. ಕಟ್ಟು ತಾಳಿ. ಈಶಾನಿ ಈ ಸ್ಥಿತಿಗೆ ನೀನೇ ಕಾರಣ ಅಂದ್ಮೇಲೆ ಇದ್ರ ಹೊಣೆ ನೀನೇ ಹೊತ್ಕೋಬೇಕು. ನಾನ್ ಕಟ್ಟಲ್ಲ, ಯಾಕಂದ್ರೆ ನಾನಾ ತಪ್ಪು ಮಾಡಿಲ್ಲ. ಏಯ್ ವಿರಾಟ್, ಸಿಂಧುನೇ ಹೇಳಿಲ್ವಾ ನಮ್ ಇಶಾನಿ ನಿನ್ ರೂಮಿಗೆ ಬಂದಿದ್ ವಿಚಾರನ? ಯಾಕಪ್ಪ, ನಿನ್ ಹೆಂಡತಿ ಮಾತಿನ ಮೇಲೂ ನಿನಗ್ ನಂಬಿಕೆ ಇಲ್ವಾ? ನಂಬಿಕೆ ಇದೆ. ಅವ್ರು ಹೇಳಿದ ಪ್ರಕಾರ ಈಶಾನಿ ನನ್ನ ರೂಮಿಗೆ ಬಂದಿರ್ಬೋದು, ಆದ್ರೆ ಅದಕ್ಕೂ ಮೀರಿ ನಮ್ಮಿಬ್ರು ನಡುವೆ ಏನು ನಡೆದಿಲ್ಲ. ಏಯ್, ಪ್ರಜ್ಞೆ ಕಳ್ಕೊಂಡಿದ್ದಿದ್ ನಿನ್ಗೇನೋ ಗೊತ್ತಾಗತ್ತೆ. ನಾನ್ ರಾತ್ರಿ ಹೇಗ್ ಮಲಗಿದ್ನೋ ಬೆಳಗ್ಗೆನೂ ಹಾಗೆ ಎದ್ದಿದ್ದೀನಿ. ಹಾಗಿದ್ರೆ ನನ್ ಮಗಳು ಪ್ರೆಗ್ನೆಂಟ್ ಆಗಿರೋದಕ್ಕೆ ಕಾರಣ? ಓಂಕಾರ್, ಇವ್ರ ಮೌನ ನನಗ್ ಬೇರೆ ಏನೋ ಅರ್ಥ ಹೇಳ್ತಾ ಇದೆ. ಇಶಾನಿ, ಯಾಕೆ ಹೀಗ್ ಮಾಡ್ದೆ ಸಿಂಧು? ನೀನ್ ಯಾಕೆ ವೀರ್ ನನ್ನವನು ಅಂತ ಮಾತು ಕೊಟ್ಟೆ? ನನ್ನನ್ನ ನನ್ನ ವೀರ್ಗೆ ಒಪ್ಪಿಸ್ಕೊಳ್ಳೋಷ್ಟು ನಂಬಿಕೆ ಯಾಕೆ ಹುಟ್ಟಿಸ್ದೆ? ನನ್ ವಿರಾಟ್ ರೂಮ್ಗೆ ಹೋಗ್ಬೇಕಾದ್ರೆ ನನ್ನನ್ನ ತಡಿಬಹುದಿತ್ತು. ಹೊಡೆದು ಬುದ್ಧಿ ಹೇಳಿದಿದ್ರೆ ಇವತ್ತು ನಾನು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ಈಗ ನನ್ ಮಗುಗೆ ಅಪ್ಪ ಯಾರು ಅಂತ ಕೇಳಿದ್ರೆ ಏನ್ ಹೇಳಿ? ಹೇಳೆ ಸಿಂಧು, ಮಾತಾಡು ಪ್ಲೀಸ್. ಸಿಂಧು, ಮಾತಾಡು. ನಿನ್ನ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ಅವಮಾನ ಆಗತ್ತೆ ಕಣೆ. ಅದ್ ಹೇಗ್ ನಮ್ಮಮ್ಮನ ಹೊಟ್ಟೆನಲ್ಲಿ ಹುಟ್ಬಿಟ್ಟೋ ನೀನು? ಇಶಾನಿ, ನೀನ್ ಯೋಚನೆ ಮಾಡ್ಬೇಡ. ನಿನ್ ಮಗುಗೆ ಅನ್ಯಾಯ ಆಗೋದಕ್ಕೆ ನಾನ್ ಬಿಡಲ್ಲ. ನೀನ್ ಈ ಮನೇಲಿರೋವರೆಗೂ ಇಲ್ಲಿ ಯಾರು ನೆಮ್ಮದಿಯಿಂದ ಬದುಕೋದಕ್ಕಾಗಲ್ಲ. ನಡಿಯ ಆಚೆ. ಏನೇ ನೋಡ್ತಿದ್ಯಾ? ನಡಿಯ ಆಚೆ. ಬರೀ ಮಾತಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಅಲ್ವಾ?